ಡಿಬೋಸ್ ದರ್ಶನ್ ಅವರ ಒಂದು ಸ್ಥಿತಿಯನ್ನ ಕಂಡು ವಿಜಯಲಕ್ಷ್ಮಿ ಅವರಿಗಂತೂ ಕಣ್ಣೀರು ತಡಿಯಕ್ಕಾಗ್ತಿಲ್ಲ. ಯಾಕೆಂದ್ರೆ ಡಿಬೋಸ್ ಅವರು ಮತ್ತೊಮ್ಮೆ ಬಂಧನಕ್ಕೊಳಗಾಗಿದ್ದಾರೆ, ಮತ್ತೊಮ್ಮೆ ಜೈಲು ಸೇರಿದ್ದಾರೆ. ಡಿಬೋಸ್ ಸೇರಿದಂತೆ ಇನ್ನ 6 ಜನರು ಕೂಡ ಇದೇ ಒಂದು ಸ್ಥಿತಿ ಆಗಿದೆ. ಡಿಬೋಸ್ ಅವರು ಜಡ್ಜ್ ಮುಂದೆ ನಿಂತ ಟೈಮ್ ನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಮಾತುಗಳನ್ನ ಜಡ್ಜ್ ತಿಳಿಸ್ತಾರೆ. ಅಭಿಮಾನಿಗಳ ಅತಿರೇಕ ವರ್ತನೆಗಳಾಗಿರ್ಬೋದು, ಮತ್ತೆ ಸಾಕ್ಷ್ಯದಾರರ ಜೊತೆ ಡಿಬೋಸ್ ಅವರು ಕೂಡ ಕಾಣಿಸ್ಕೊಂಡಿರ್ತಾರೆ ಚಿಕ್ಕಣ್ಣ ಜೊತೆ, ಅದು ಕೂಡ ಒಂದು ನೇರ ತಪ್ಪಾಗಿರುತ್ತೆ. ಮತ್ತೆ ಲಾಸ್ಟ್ ಟೈಮ್ ಇದಂತ ಟೈಮ್ VIP ಟ್ರೀಟ್ಮೆಂಟ್ ಫೋಟೋ ವೈರಲ್ ಆಗಿದ್ದು ಪೊಲೀಸರಿಗೂ ಕೂಡ ಬೈತಾರೆ, ಮತ್ತೆ ಡಿಬೋಸ್ ಅವ್ರಿಗೂ ಕೂಡ ಬೈತಾರೆ. ಈ ಸತಿಯಿಂದ ಯಾವುದೇ ರೀತಿ VIP ಟ್ರೀಟ್ಮೆಂಟ್ ಇರೋದಿಲ್ಲ, ಸಾಮಾನ್ಯರಂತೆ ಇರಬೇಕು. ಎಷ್ಟೇ ಪ್ರಭಾವಿ ವ್ಯಕ್ತಿ ಆದ್ರೂ ಕೂಡ ಒಳಗಡೆ ಸಾಮಾನ್ಯರಂತೆ ಜೀವಿಸಬೇಕಾಗುತ್ತೆ. ಡಿಬೋಸ್ ಅವ್ರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೆ ಈ ರೀತಿ ಏನಾದ್ರೂ ಎಡವಟ್ಟುಗಳಾದ್ರೆ ಕಠಿಣ ಕ್ರಮ ಜರುಗಿಸುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಡಿಬೋಸ್ ಅವರ ಒಂದು ಸ್ಥಿತಿಯನ್ನು ಕೊಂಡು ಅಭಿಮಾನಿಗಳಿಗೆ ತುಂಬಾನೇ ನೋವಿದೆ. ಬಟ್ ಅಭಿಮಾನಿಗಳಲ್ಲದ ಅಭಿಮಾನಿಗಳ ವರ್ತನೆಯೇ ಜಾಸ್ತಿ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಎಲ್ರೂ ಕೂಡ ಅಷ್ಟೇನೆ ಡಿಬೋಸ್ ಅವರ ಒಂದು ಘಟನೆಯನ್ನ ನೋಡಿ ಮರುಗಿದ್ದಾರೆ. ವಿಜಯಲಕ್ಷ್ಮಿ ಅವರಿಗಂತೂ ಬಹಳಷ್ಟು ಕಣ್ಣೀರಾಗಿದೆ. ಡಿಬೋಸ್ ಅವರು A2, ಪವಿತ್ರ ಅವರು A1 ಎಲ್ರೂ ಕೂಡ ಈಗ ಮತ್ತೊಮ್ಮೆ ಜೈಲು ವನವಾಸ ಅನುಭವಿಸ್ಬೇಕಾಗುತ್ತೆ. ಈಗ ಮತ್ತೆ 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಜಡ್ಜ್ ನಿವಾಸ ನಿನ್ನೆ ಕೋರ್ಮಂಗಲಕ್ಕೂ ಕೂಡ ಹೋಗಿ ಬಂದಿದ್ದಾರೆ.